ಈ ವಿಚಾರದಲ್ಲಿ ಈಗ ಕಾಂಗ್ರೆಸ್ನವ್ರಿಗೆ ಮಾತಾಡಿ ಅಂತ ಹೇಳಿ ಮಾತನಾಡೋದಿಲ್ಲ. ಯಾವ ವಿಚಾರ? KPSCಯ ಕರ್ಮಕಾಂಡ. ಎಷ್ಟು ಸಲ ಹೇಳ್ಬೇಕ್ರಿ ಈ ಕರ್ಮಕಾಂಡದ ಬಗ್ಗೆ? ಅಯ್ಯಯ್ಯಯ್ಯಯ್ಯೋ! ಒಂದ, ಎರಡ, ಸಾಲು 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 ಹಾಗೆ ಬರ್ತಾನೆ ಇರುತ್ತೆ ಇದರದ್ದು. ಈಗ ಪಾಪ ಒಬ್ರು ಹೋಗ್ಬಿಟ್ಟು ಅವರೇ ಎಸ್ಟಿಂಗ್ ಮಾಡ್ಬಿಟ್ಟಿದ್ದಾರೆ. ಎಷ್ಟಂತೆ? ವೆಟರ್ನಿಟಿ ಡಾಕ್ಟ್ರಿಗೆ 80 ಲಕ್ಷ ಅಂತೆ. 40 ಲಕ್ಷ ಅಡ್ವಾನ್ಸ್ ಕೊಡಬೇಕಂತೆ. ಅದು ಕೊಟ್ಟ ತಕ್ಷಣ ಇಮ್ಮಿಡಿಯೇಟಾಗಿ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸು, ಆದಮೇಲೆ 40 ಲಕ್ಷ ಕೊಡಬೇಕಂತೆ. 80 ಲಕ್ಷಕ್ಕಿಂತ ₹1 ಕಡಿಮೆ ಇಲ್ವಂತೆ. ಈ ಬಗ್ಗೆ ಮಾತನಾಡಿ ನಾಲಿಗೆ ಹೊರಳಲ್ಲ. ಆ ವಿಚಾರ ನೆನಪಾಗತ್ತೆ. ಇಲ್ಲಿ ಎಕ್ಸಾಮ್ ಬರೆದಿರುವಂಥವ್ರಿಗೆ ಅನ್ಯಾಯ ಆಗಲ್ಲ. ಇವರು ಯಾರು ವಿದ್ಯಾರ್ಥಿಗಳಲ್ಲ, ಅವರಷ್ಟೇ ವಿದ್ಯಾರ್ಥಿಗಳು. ಸ್ಟೋರಿ ನೋಡಿ. ಕೆಪಿಎಸ್ಸಿ ಅಭ್ಯರ್ಥಿಗಳಲ್ಲಿ ಕಾಸಿದ್ದವ್ರೆ ಬಾಸು. ಕಾಸು ಕೊಟ್ರೆ ಸರ್ಕಾರಿ ಜಾಬ್ ಫಿಕ್ಸ್. ಸರ್ಕಾರಿ ಜಾಬ್ ಫಾರ್ ಸೇಲ್. ಸಿಎಂ ಸಾಹೇಬ್ರೆ ಸ್ವಲ್ಪ ಇಲ್ಲಿ ನೋಡಿ. ಸರ್ಕಾರಿ ಉದ್ಯೋಗ ಅನ್ನೋದು ವಿದ್ಯಾರ್ಥಿಗಳ ಕನಸು. ಆದ್ರೆ ಈ ಕನಸು ಕಾಸಿಗೆ ಬಿಕ್ರಿಯಾಗ್ತಿದೆ. ಇದು ಕೆಪಿಎಸ್ಸಿಯ ಕರ್ಮಕಾಂಡ. ಕೆಪಿಎಸ್ಸಿಯ ಬ್ರಹ್ಮಾಂಡ ಭ್ರಷ್ಟಾಚಾರದ ಹಣೆಬರಹ ದಿನಕ್ಕೊಂದು ಬಟಾಬಯಲಾಗಿದೆ. ಈಗ ಪಶುವೈದ್ಯಾಧಿಕಾರಿಗಳ ನೇಮಕಾತಿಯಲ್ಲೂ ಕೂಡ ಭಾರೀ ಅಕ್ರಮದ ವಾಸನೆ ಬಡಿದಿದೆ. ವೆಟರ್ನರಿ ಡಾಕ್ಟರ್ ಪೋಸ್ಟ್ ಫಾರ್ ಸೇಲ್. 80 ಲಕ್ಷ ರೂಪಾಯಿ ಕೊಟ್ರೆ ಸರ್ಕಾರಿ ಜಾಬ್ ಫಿಕ್ಸ್. ಕಾಸು ಕಾಸು ಕಾಸು. ಕರ್ನಾಟಕ ಲೋಕಸೇವಾ ಆಯೋಗದಲ್ಲಿ ಕಾಸು ಕೊಟ್ರೆ ಜಾಬು ಫಿಕ್ಸು. ವೆಟರ್ನರಿ ವೈದ್ಯರ ಹುದ್ದೆಗೆ ಏಜೆಂಟ್ಗಳು 80 ಲಕ್ಷಕ್ಕೆ ಡಿಮ್ಯಾಂಡ್ ಇಟ್ಟಿದ್ದು, ವಿದ್ಯಾರ್ಥಿಗಳೇ ರಹಸ್ಯ ಕಾರ್ಯಾಚರಣೆ ಮಾಡಿ ಕರ್ಮಕಾಂಡವನ್ನ ಬಟಾಬೈಲ್ ಮಾಡಿದ್ದಾರೆ. ಇಲ್ಲಿ ಅಭ್ಯರ್ಥಿಗಳಿಗೆ ಖುದ್ದು ಏಜೆಂಟರುಗಳು ಕರೆ ಮಾಡಿ ಕೆಲಸ ಬೇಕು ಅಂದ್ರೆ ದುಡ್ಡು ಕೊಡಿ ದುಡ್ಡು ಅಂತ ಆಮಿಷ ಒಡ್ತಿದ್ದಾರೆ. ನಮಸ್ತೆ ಸರ್. ಸರ್ ನಿನ್ನೆ ಹುಡುಗ ಬಂದು ಭೇಟಿಗಿದ್ದ, ಹಾಂ ಸರ್. ಹೇಳಿದಾನೆ ಎಲ್ಲ ಕರೆಕ್ಟ್ ಆಗಿ? ಹಾಂ ಸರ್, ಹೇಳಿದೆ ಸರ್. ನಾನು ಬರ್ಬೇಕು ಅನ್ಕೊಂಡ್ರೆ ಆಗಿದೆ ಸರ್. ನೀವು ಬಂದಿದ್ರೆ ಚೆನ್ನಾಗಿರ್ತಿತ್ತು ಇದ್ರಾಗೆ. ಬೇರೆ ಕೆಲಸ ಇತ್ತು ಸರ್, ಆಗಿದೆ ಸರ್. ಸರ್ ಸರಿ ಇದೆನಾ, ಮಾಡೋಣ? ಮಾಡಿ ಸರ್. ಅದು ನನ್ನ ಮಗ ಮದುವೆ ಮಾಡಬೇಕಿತ್ತು. ಮೊದಲು ಮಾಡಿದ್ರೆ ಬಾಳ್ ಚೀಪ್ ಅಲ್ಲಿ ಆಗ್ತಿತ್ತು. ಹಾಂ ಸರ್. ಸ್ವಲ್ಪ ಕಾಸ್ಟ್ಲಿ ಆಗ್ತಾ ಇದೆ ಸರ್. ನೋಡಿ ಸರ್, ಎಷ್ಟಾಗೋ ಸರ್? ಅಲ್ಲಿ ನಿನ್ನೆ ಹೇಳಿದ್ದೀನಲ್ಲ ಸರ್ ಅವ್ರಿಗೆ. ಮಗ ಹೇಳಿದೆ ಸರ್, ಸ್ವಲ್ಪ ಅದೇ ಕಡಿಮೆ ಅಂತ ಮಾಡ್ತೀನಿ ಅಂತ ಹೇಳ್ತಂತ. ಏನಾರೇ ನೋಡೋಣ, ಬಟ್ ಅವ್ರ ಅಷ್ಟು ಕೊಡ್ಲೇಬೇಕಂದ್ರೆ ಏನ್ ಮಾಡಕ್ ಆಗಲ್ಲ ಸರ್. ಎಷ್ಟು ಸರ್ ಇದು? ಅವರೆಲ್ಲ ಬಾಳ ಭಯಂಕರ ಜಾಸ್ತಿ ಹೇಳ್ತಾ ಇದಾರೆ, ಆದ್ರೂ ಅಷ್ಟೇನ್ ಆಗುದಿಲ್ಲ ಅದು. ಹಾಂ ಸರ್. ನೋಡೋಣ, ಒಂದ್ 80 ತನ ಏನ್ರ ಅರೇಂಜ್ಮೆಂಟ್ ಮಾಡ್ತೀನಿ ಅಂತ ಹೇಳಿನಿ. ಹಾಂ ಸರ್. ಹ್ಮ್ ಸ್ವಲ್ಪ ಕಡಿಮೆ ಆಗಲ್ಲ ಸರ್? ಸರ್ 70 ಸರ್. ಅವ್ರು ಓಕೆ ಅಂದ್ರೆ ನಂದೇನ್ ತೊಂದ್ರೆ ಇಲ್ಲ ಸರ್. ಹಾಂ ಸರ್. ಅವ್ರು ಆಗಲ್ಲ ಅಂದ್ರೆ ನಾನು ಏನು ಮಾಡಕ್ ಆಗಲ್ಲ ಸರ್. ನಿನ್ನೆ ಹೇಳಿದ್ದೀನಿ ನಾನು ಅವ್ರಿಗೆ, ಮುತ್ತವ್ರಿಗೆ. ನೋಡಿ ಅಂದ್ರೆ 80 ಓಕೆ. ಈಗ ಏನ್ ಮಾಡ್ಬೇಕು ಹೇಳಿ ಸರ್ ನೆಕ್ಸ್ಟ್? ದುಡ್ಡು ಕೊಡ್ಬೇಕು ಸರ್. ಅಲ್ಲಿ ವಿನೋದನ್ ಕೈಯಲ್ಲಿ ಕೊಡಿ, ನೀವು ಸ್ಪೀಕರ್ ಇಟ್ಟು ಓಪನ್ ಸ್ಪೀಕರ್ ಸ್ಟಾರ್ಟ್ ಇರ್ಲಿ. ಓಕೆ ಸರ್. ವಿನೋದನ್ ಕೈಯಲ್ಲಿ ಕೊಡಿ ಫೋನ್. ಓಕೆ. ಹಾಂ ಸರ್, ಹೇಳಿ ಸರ್. ವಿನೋದ್ ಮತ್ತೆ ಯಾರಿಗಾರೆ ಮಾತಾಡ್ಬೇಕಾ ಮನೆಯಲ್ಲಿ? ಇನ್ಯಾರಿಲ್ಲ ಸರ್, ನಮ್ಮಪ್ಪ. ಕಾಸು ಕಾಸು ಕಾಸು. ಕೆಪಿಎಸ್ಸಿಯಲ್ಲಿ ಕಾಸು ಕೊಡ್ರೆ ಸರ್ಕಾರಿ ಜಾಬ್ ಫಿಕ್ಸ್ ಅನ್ನುವಂತಹ ರೀತಿಯಲ್ಲಾಗಿದೆ. ಈ ಬಗ್ಗೆ ಖುದ್ದು ವಿದ್ಯಾರ್ಥಿಗಳೇ ರಹಸ್ಯ ಕಾರ್ಯಾಚರಣೆಯನ್ನ ಮಾಡಿ ಕೆಪಿಎಸ್ಸಿ ಕರ್ಮಕಾಂಡವನ್ನ ಬಟಾಬಯಲು ಮಾಡಿದ್ದಾರೆ. ಕೆಪಿಎಸ್ಸಿಯಲ್ಲಿ ಒಂದಿಷ್ಟು ಅಧಿಕಾರಿಗಳೇ ಖುದ್ದು ಏಜೆಂಟರ್ಗಳನ್ನ ನೇಮಕ ಮಾಡ್ತಾ ಇದ್ದಾರೆ ಅನ್ನುವಂತಹ ಆರೋಪವು ಕೇಳಿ ಬಂದಿದೆ. ಪಶು ವೈದ್ಯಾಧಿಕಾರಿಗಳ ಹುದ್ದೆಗೆ ಬರೋಬ್ಬರಿ ವಿದ್ಯಾರ್ಥಿಗಳಿಗೆ 80 ಲಕ್ಷ ರೂಪಾಯಿಯನ್ನ ಡಿಮ್ಯಾಂಡ್ ಮಾಡಿದ್ದು, ಖುದ್ದಾಗಿ ಏಜೆಂಟರುಗಳೇ ವಿದ್ಯಾರ್ಥಿಗಳ ಆ ಅಭ್ಯರ್ಥಿಗಳು ಯಾರೆಲ್ಲ ಇದ್ದಾರೆ ಅವರ ನಂಬರ್ಗೆ ಕರೆಯನ್ನ ಮಾಡಿ ನೀವು ದುಡ್ಡು ಕೊಟ್ರೆ ಕೆಲಸ ಕೊಡಿಸ್ತೀವಿ ಅನ್ನುವಂತಹ ಆಮಿಷವನ್ನ ಒಡ್ಡಿದ್ದಾರೆ ಅನ್ನುವಂತಹ ಆರೋಪ ಕೇಳಿ ಬಂದಿದೆ. ಈ ಏಜೆಂಟ್ಗಳನ್ನ ಖುದ್ದು ಕೆಪಿಎಸ್ಸಿಯ ಅಧಿಕಾರಿಗಳ ಕೃಪಾ ಕಟಾಕ್ಷದಿಂದಲೇ ಕೆಲಸ ಮಾಡ್ತಾರೆ ಅನ್ನೋ ಗಂಭೀರ ಆರೋಪವನ್ನ ವಿದ್ಯಾರ್ಥಿಗಳು ಮಾಡಿದ್ದಾರೆ. ಈ ನೇಮಕಾತಿಯ ರದ್ದತಿಗೆ ಆಗ್ರಹವೂ ಕೂಡ ಈಗ ಕೇಳಿ ಬಂದಿದೆ. ಮಧ್ಯವರ್ತಿಗಳಿಗೆ ಫೋನ್ ನಂಬರ್ಸ್ ಕೊಟ್ಟು ಕೆಪಿಎಸ್ಸಿ ಕಡೆಯಿಂದ ಕೆಪಿಎಸ್ಸಿ ಮೆಂಬರ್ಸು ಮತ್ತು ಚೇರ್ಮನು ಯಾರ್ಯಾರಿಗೆ ಹುದ್ದೆಗಳು ಬೇಕು ಅವ್ರು 80 ಲಕ್ಷ ಅಡ್ವಾನ್ಸ್ 40 ಲಕ್ಷ ಕೊಟ್ಬಿಟ್ಟು ನೀವು ಡಾಕ್ಯುಮೆಂಟ್ಸ್ ಕೊಟ್ಬಿಡಿ ಒರಿಜಿನಲ್ಲು, ನಿಮಗೆ ಡೈರೆಕ್ಟ್ ಹುದ್ದೆ ಕೊಡ್ತೀವಿ. ಆ ಪರಿಸ್ಥಿತಿಗೆ ಕೆಪಿಎಸ್ಸಿ ಬಂದಿದೆ ಮೇಡಮ್. ಆ ಥರ ಕಾಲ್ಸ್ ಬಂದಿದೆ. ನಾವೇ ವಿಧಾನಸೌಧ ಪೊಲೀಸ್ ಸ್ಟೇಷನಲ್ಲಿ FIR ಮಾಡಿದ್ದೀವಿ. ಅವ್ರನ್ನ ಅರೆಸ್ಟ್ ಮಾಡಿಬಿಟ್ಟು ಜೈಲಿಗೆ ಕಳಿಸಿ ಮತ್ತೆ ಬೇಲ್ ಮೇಲೆ ಆಚೆ ಬಂದಿರೋಂಥ ಸನ್ನಿವೇಶ ನೋಡಿದ್ದೀವಿ. ಈ ಒಂದು 400 ಪೋಸ್ಟಲ್ಲಿ ಸುಮಾರು 320 ಪೋಸ್ಟ್ ಅಂದರೆ ಫೈನಲ್ ಲಿಸ್ಟ್ ಬಿಟ್ಟಿದ್ದಾರೆ. ಇದರಲ್ಲಿ ದಯವಿಟ್ಟು ಇದನ್ನು ಮೋರ್ ದೆನ್ 70 to 80% ಕರಪ್ಷನ್ ಆಗಿದೆ ಮೇಡಮ್. ಇದು
ಈಗ ಈ ವರ್ಷ ಈ ತರ ಆಗಿದೆಯಾ, ನೆಕ್ಸ್ಟ್ ರಿಕ್ರೂಟ್ಮೆಂಟ್ ಅಲ್ಲಿ ಹಂಗ್ ಮಾಡೋಣ ಅಂದ್ರೆ ಇವರು ಇದು ಒಂದು ಎಕ್ಸಾಂಪಲ್ ಸೆಟ್ ಮಾಡಿರ್ತಾರೆ. ಓಕೆ, ಇದು 70 to 80 ಲ್ಯಾಕ್ ಕೊಟ್ಟು ಒಂದು ಸೀಟ್ ಪರ್ಚೇಸ್ ಮಾಡಿದ್ದಾರೆ. ಓಕೆ, ನೆಕ್ಸ್ಟ್ ಸರಿ ರಿಕ್ರೂಟ್ಮೆಂಟ್ ಆಗುತ್ತಲ್ಲ, ನಾವು ಅಷ್ಟೇ ಕೊಡೋಣ ಅಂತ. ಎಷ್ಟು ವರ್ಷ ಹಿಂಗೆ ಆಗುತ್ತೆ. ಅದೇ ಈ ವರ್ಷ ಏನಾದ್ರು ಈ ತರ ರದ್ದಾದ್ರೆ ಮುಂದಿನ ವರ್ಷ ಪಕ್ಕ ಓಕೆ, ಇದೊಂದು ಲೆಸನ್ ಆಗಿರತ್ತೆ ಅವರಿಗೆ. ಮುಂದಿನ ವರ್ಷ ಈ ತರ ಕಂಟಿನ್ಯೂ ಮಾಡಲ್ಲ. ವಿದ್ಯಾರ್ಥಿಗಳ ಬದುಕು ಕನಸಿನ ಜೊತೆಗೆ ಚೆಲ್ಲಾಟವಾಡುವ ಈ ವಿಷಜಂತುಗಳನ್ನ ಹೊಸಕಿ ಹಾಕುವ ಬದಲು ಅವರನ್ನೇ ಉದ್ಧಾರ ಮಾಡುವುದಕ್ಕೆ ಹೊರಟಿರೋದು ಮಾತ್ರ ವಿಪರ್ಯಾಸ. ಈಗ ಈ ನೇಮಕಾತಿ ರದ್ದು ಮಾಡ್ತಾರಾ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ಪವಿತ್ರ ಪಬ್ಲಿಕ್ ಟಿವಿ, ಬೆಂಗಳೂರು.